DVG ಒಂದು ಮಾತು ಹೇಳ್ತಾರೆ, ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ, ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಕದಾಟಗಳ ನಾಡು, ಹೊರ ಕೋಣೆಯಲ್ಲಿ ಲೋಕದಾಟಗಳ ನಾಡು, ಒಳ ಕೋಣೆಯಲ್ಲಿ ವಿರಮಿಸು ನೀನೊಬ್ಬನೇ ವಿಶ್ರಾಂತನಾಗಿ, ವರ ಯೋಗ ಸೂತ್ರವಿದು ಮಂಕುತಿಮ್ಮ. ನಾವು ಯೋಗಿಗಳಾಗಬೇಕು ಅಂತಂದ್ರೆ ಒಂದು ಸೂತ್ರ ಇದು ಅಂತ ಹೇಳ್ತಾರೆ ಅವರು. ಯೋಗಿಗಳಾಗಬೇಕು ಅಂದ್ರೆ ಮನೆ ಬಿಟ್ಟು ಕಾಡಲ್ಲೇ ಹೋಗಿ ಕೂತ್ಕೋಬೇಕು ಅಂತ ಏನೂ ಇಲ್ಲ, ಯಾವುದೋ ಗ್ರಂಥಗಳನ್ನ ಹೋಗಿ ಪಂಡಿತರಾಗಬೇಕು ಅಂತಾನೂ ಇಲ್ಲ. ನಿಮ್ಮ ಮನಸ್ಸಿನೊಳಗಡೆ ಒಂದು ಎರಡು ಕೋಣೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು. ಇವತ್ತು ಎಲ್ಲರ ಮನೆಯಲ್ಲೂ ಕೂಡ ಕೋಣೆಗಳಿದೆ. ಅಡಿಗೆ ಕೋಣೆ ಬೇರೆ, ದೇವರ ಕೋಣೆ ಬೇರೆ, ಮಲ್ಕೊಳ್ಳುವ ಕೋಣೆ ಬೇರೆ, ಹಾಲು ಬೇರೆ. ಹೀಗೆ ಮನೆಯಲ್ಲಿ ಕೋಣೆಗಳನ್ನ ಮಾಡುವುದು ನಾವೆಲ್ಲರೂ ಕೂಡ ಕಲಿತಿದ್ದೇವೆ. ನಮಗೆ ಗೊತ್ತಿದೆ ಇಲ್ಲಿ ಅಡಿಗೆಯ ಕಾರ್ಯ ಇಲ್ಲೇ ಆಗಬೇಕು, ಇದು ಚಂದ. ದೇವರ ಕೋಣೆ ಇಲ್ಲೇ, ದೈವ ಕಾರ್ಯಗಳು ಇಲ್ಲೇ ನಡೆಯಬೇಕು, ಇದು ಚಂದ. ಮಲಗುವ ಕೋಣೆ ಇದು ಇಲ್ಲೇ ಮಲಗಬೇಕು, ಇದು ಚಂದ. ಹಾಲು ಇದು ಬಂದವರಿಗೆ ಕೂತ್ಕೊಳ್ಳಕ್ಕೆ ಮಾತಾಡಕ್ಕೆ ಇಲ್ಲಿದ್ರೇನೆ ಚಂದ. ಇಷ್ಟ ಅರ್ಥ ಮಾಡಿಕೊಂಡೇ ನಾವು ಮನೆ ಕಟ್ಟಬೇಕಾದ್ರೆ ಪ್ಲಾನ್ ಅನ್ನ ಮಾಡ್ತೇವೆ. ನಮಗೆ ಗೊತ್ತಾಗಿಲ್ಲ ಅಂದ್ರೆ ಒಂದಷ್ಟು ತಿಳಿದವರನ್ನ ಕರೆದು ಒಳ್ಳೆ ಪ್ಲಾನ್ ಅನ್ನ ಹಾಕಿಸ್ಕೊಳ್ತೀವಿ, ನಕ್ಷೆಯನ್ನ ಹಾಕಿಸ್ಕೊಳ್ತೀವಿ. ಎಲ್ಲಿ ಅಡಿಗೆ ಮನೆ, ದೇವರ ಮನೆಗೆ ಎಷ್ಟು ಜಾಗ, ಹಾಲಿಗೆ ಎಷ್ಟು ಜಾಗ, ಬೆಡ್ರೂಮ್ಗೆ ಎಷ್ಟು ಜಾಗ ಅಂತ. ಆಧ್ಯಾತ್ಮ ಅಂದ್ರೆ ಬೇರೆ ಏನು ಅಲ್ಲ, ಹೇಗೆ ಮನೆಯಲ್ಲಿ ನೀವು ಬದುಕುವುದನ್ನ, ಜೀವಿಸುವುದನ್ನ ಕಲಿತಿದ್ದೀರಿ, ಅದೇ ರೀತಿ ಮನಸ್ಸಲ್ಲಿ ಒಂದಷ್ಟು ಕೋಣೆಗಳನ್ನ ಮಾಡಿ ವಾಸಿಸುವುದನ್ನ ಕಲಿತು ಬಿಟ್ರೆ ನಿಮ್ಮಂತ ಯೋಗಿಗಳೇ ಯಾರು ಇಲ್ಲ. ವರ ಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಹೇಳ್ತಾರೆ. ಏನು ಗೊತ್ತಿಲ್ಲ ನಿಮಗೆ ಪ್ರಾಪಂಚಿಕರಿಗೆ, ಸನ್ಯಾಸಿಗಳಿಗೆ ಕೆಲವೊಂದು ಗೊತ್ತಿರಬಹುದು, ಗೊತ್ತಿರ್ಲಿಕ್ಕಿಲ್ಲ. ಬಹಳ ಪಂಡಿತ ಅದನ ಅಂದ್ರೆ ಬರೀ ಪುಸ್ತಕದ ಜ್ಞಾನಿ ಇರ್ಬೋದು, ಆತನಿಗೆ ಅನುಭವ ಇರಬೇಕಂತ ಏನಿಲ್ಲ. ಎಷ್ಟು ಗ್ರಂಥಗಳು, ಎಷ್ಟು ಪುಸ್ತಕಗಳು ಕಲಿಸದೇ ಇರುವಂತ ವಿಚಾರಗಳು ಪ್ರತಿದಿನ, ಪ್ರತಿ ಕ್ಷಣ ನಮ್ಮ ಜೀವನ, ನಮ್ಮ ಸಂಸಾರ, ನಮ್ಮ ಬದುಕು ನಮಗೆ ಕಲಿಸಿಕೊಡುತ್ತೆ. ಬದುಕಿಗಿಂತ ದೊಡ್ಡ ಗುರು ಜಗತ್ತಿನಲ್ಲಿ ಯಾರು ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಇಂಥ ಬದುಕನ್ನೇ ಬದುಕ್ತಾ ಇದ್ದೀರಿ ಅಂದ ಮೇಲೆ ಸಾಕಷ್ಟು ಅನುಭವಗಳಿರುವಂತ ಶ್ರೇಷ್ಠ ಗುರು ಯಾರು ಅಂದ್ರೆ ನೀವೆಲ್ಲ ಪ್ರಾಪಂಚಿಕರೇ, ಸಂಸಾರಿಗಳೇ, ಜಗತ್ತಿಗೆ ಪಾಠ ಮಾಡಬೇಕಾದ ಗುರುಗಳು, ನಿಜವಾದ ಅನುಭಾವಿಗಳು ನೀವು. ಅದಕ್ಕೆ ಅವ್ರು ಹೇಳ್ತಾರೆ, ನಿಮಗೆಲ್ಲವೂ ಬರುತ್ತೆ, ನಮಗೆ ಗೊತ್ತಿಲ್ಲ ಅಂತ ನೀವು ತಿಳ್ಕೊಂಡಿರಷ್ಟೇ. ಉದಾಹರಣೆಗೆ ಒಂದು ಮನೆ ನಿಮ್ದು, ಮನೆ ಮುಂದೆ ಯಾರೋ ಒಬ್ರು ನಿಮಗೆ ಅಪರಿಚಿತರು ಬಂದ್ರು. ಮನೆಯಲ್ಲಿ ಯಾರು ಇಲ್ಲ, ನಿಮ್ಮ ಯಜಮಾನರು ಹೊರಗಡೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ. ಒಂದು ಸಾಮಾನ್ಯವಾದ ಗೃಹಿಣಿಯ ಕಥೆ ಇದಷ್ಟೆ. ನಿಮ್ಮದೇ ಮನೆ ಅಂತ ಇಟ್ಕೊಳ್ಳಿ. ನಿಮ್ಮ ಮನೆ ಮುಂದೆ ಯಾರೋ ಒಬ್ರು ಬಂದಿದ್ದಾರೆ, ಬಾಗಿಲು ಬಡಿದಿದ್ದಾರೆ, ಇಲ್ಲ ಹೊರಗೆ ನಿಂತು ಕೂಗಿದ್ದಾರೆ. ನೀವೆಲ್ಲೋ ಅಡಿಗೆ ಮನೆಯಲ್ಲಿದ್ರು ಕೂಡ ಹೊರಗಡೆ ಬಂದು ನೋಡ್ತೀರಿ. ನೋಡಿದ ತಕ್ಷಣವೇ ಆ ವ್ಯಕ್ತಿ ನಿಮಗೆ ಸಂಬಂಧಿಕ ಇದ್ದ, ನಿಮಗೆ ಪರಿಚಿತ ಇದ್ದ, ನಿಮಗೆ ಬೇಕಾಗಿರೋರು ಇದ್ರು, ಅವ್ರ ಬಗ್ಗೆ ನಿಮಗೆ ತಿಳುವಳಿಕೆ ಇತ್ತು ಅಂದ್ರೆ ಒಳಗಡೆ ಬನ್ನಿ ಅಣ್ಣವರೇ, ಅಕ್ಕವರೇ, ಮಾವ, ಮೈದ ಅಂತ ಕರಿತೀರಿ. ಒಳಗಡೆ ಬನ್ನಿ ಅಂತ ಕರಿತೀರಿ. ನಿಮಗವ್ರ ಪರಿಚಯನೇ ಇಲ್ಲ, ನಿಮಗೆ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಮೊದಲು ನೀವೇನ್ ಮಾಡ್ತೀರಿ, ಬನ್ನಿ ಒಳಗಡೆ ಅಂತ ಕರೆಯೋದಕ್ಕಿಂತ ಯಾರು ಬೇಕಿತ್ತು, ಯಾರು ಅಂತ ಪ್ರಶ್ನೆ ಮಾಡ್ತೀರಿ. ಬಂದವ್ರನ್ನೆಲ್ಲ ಮನೆಗೆ ಬಿಟ್ಕೊಳ್ತೀರಾ? ಯಾರಾದ್ರೇನು ಮನೆಗೆ ಬರ್ಲಿ ಅಂತ ಬಿಟ್ಕೊಳ್ತೀರಾ? ಯಾರಾದ್ರೂ ಇಲ್ಲ. ಏನಕ್ಕೆ ಬಂದಿರಿ, ಯಾರು ಬೇಕಾಗಿತ್ತು, ಯಾರ ಮನೆಗೆ ಬಂದಿರಿ ಅಂತ ಪ್ರಶ್ನೆ ಮಾಡ್ತೀರಿ. ಆಗ ಹೇಳ್ತಾರ, ಅಮ್ಮ ನಾನು ಇಂಥವ್ರು, ನಿಮ್ಮ ಮನೆಯವರಿಗೆ ತುಂಬಾ ಬೇಕಾದವರು, ನನಗೆ ಇಂಥದ್ದೊಂದು ಕೆಲಸ ಆಗಬೇಕಾಗಿತ್ತು, ಅವ್ರನ್ನ ಭೇಟಿ ಆಗಬೇಕಾಗಿತ್ತು, ಬಂದೆ ಅಂದ್ರು. ನಿಮಗೆ ಅವ್ರು ಹೇಳೋದ್ರ ಮೇಲೆ ನಂಬಿಕೆ ಬಂತು, ಅವರು ಒಳ್ಳೆಯವರು ಅಂತ. ಡಾಕ್ಟ್ರಿಗೆ ಒಳಗಡೆ ಇರುವ ರೋಗ ಯಾವುದು ಅಂತ ಕಂಡಿಡ್ಲಿಕ್ಕೆ ಸ್ಕ್ಯಾನರ್ ಬೇಕಾಗತ್ತೆ, ಮಷಿನ್ ಬೇಕಾಗತ್ತೆ.
ಆದ್ರೆ ಒಬ್ಬ ಗೃಹಿಣಿ, ಒಬ್ಬ ತಾಯಿ ಮನೆ ಬಾಗಿಲಿನ ಮುಂದೆ ಬಂದು ನಿಂತ ವ್ಯಕ್ತಿ ಇವನು ಒಳ್ಳೆಯವನ, ಇವನು ಕೆಟ್ಟವನ, ಇವನು ಒಳಗೆ ಕರಿಬೇಕಾ ಕರಿಬಾರ್ದ ಅನ್ನೋದು ಸುಮ್ಮನೆ ನೋಡಿದ್ರೆ ಸಾಕು ಗೊತ್ತಾಗುತ್ತೆ ಅಂದ್ರೆ ಆ ಸ್ಕ್ಯಾನಿಂಗ್ ಮಷೀನ್ಗಿಂತ ನೀವೇನು ಕಡಿಮೆ ಇಲ್ಲ. ಗೊತ್ತಾಗುತ್ತೋ ಇಲ್ಲ ನಿಮಗೆ? ಒಮ್ಮೆಲೆ ಒಳಗೆ ಕರಿತೀರ? ಇಲ್ಲ. ಅವ್ರು ಆಡೋ ಮಾತು, ಅವ್ರ ನಡೆ, ಅವ್ರ ನುಡಿ, ಅವ್ರ ಆಕಾರ, ಅವ್ರ ವಿಕಾರ ಎಲ್ಲ ನೋಡಿ ಒಳಗೆ ಕರಿಬೇಕು ಅನ್ನಿಸಿದ್ರೆ ಒಳಗೆ ಬರ್ರಿ ಅಂತೀರಿ. ಇಲ್ಲ ಅಂದ್ರೆ ಅಲ್ಲೇ ಇರ್ರಿ, ನಮ್ಮ ಮನೆಯವ್ರು ಇಷ್ಟೊತ್ತಿಗೆ ಬರ್ತಾರ ಆಮೇಲೆ ಬರ್ರಿ ಅಂತ ಹೇಳಿ ಕಳಿಸ್ತೀರಿ. ಹೌದಾ ಇಲ್ಲ? ಇಷ್ಟ ಮಾಡ್ತೀರಿ. ಮತ್ತೆ ಒಳಗೆ ಕರೆದ ತಕ್ಷಣನೇ ಅವ್ರು ಯಾರಾಗಿರ್ತಾರೆ, ಅವ್ರನ್ನ ಹಾಲಲ್ಲಿ ಕೂಡಿಸೋರಾಗಿದ್ರೆ ಹಾಲಲ್ಲಿ ಕೂಡಿಸಿ ಮಾತಾಡ್ತಾರೆ. ಇಲ್ಲ ನಿಂದ್ರಿಸಿ ಮಾತಾಡಿಸಿ ಕಳಿಸೋರಾದ್ರೆ ನಿಂದ್ರಿಸಿ ಮಾತಾಡಿ ಕಳಿಸ್ತೀರಿ. ಇಲ್ಲ ಬಂದವರಿಗೆ ಒಂದು ಗ್ಲಾಸ್ ನೀರು ಕೊಡೋರಿಗೆ ನೀರು ಕೊಟ್ಟು ಕಳಿಸ್ತೀರಿ. ಇಲ್ಲ ಇವ್ರಿಗೆ ಚಾ ಮಾಡೋರಂದ್ರೆ ಚಾ ಮಾಡಿ ಕಳಿಸ್ತೀರಿ. ಇಲ್ಲ ಇವ್ರು ಪೂರ್ತಿ ಆಪ್ತರದರ, ನಮ್ಮವರೇದರ, ಆತ್ಮೀಯರಾದರ, ಬಹಳ ದಿನಕ್ಕೆ ಅಪರೂಪಕ್ಕೆ ಬಂದಾರಂದ್ರೆ ಅವ್ರಿಗೆ ಊಟನೇ ಮಾಡಬೇಕು ಅಂದ್ರೆ ಊಟ ಮಾಡಿಸಿ ಕಳಿಸ್ತಾರೆ. ಒಂದು ದಿನದಲ್ಲಿ ಇಂಥ ಒತ್ತಾರು ಘಟನೆಗಳು ಜೀವನ ಪರ್ಯಂತ ಪ್ರತಿನಿತ್ಯ ಇದನ್ನ ನೀವು ಮಾಡ್ತಾ ಇರ್ತೀರಿ. ಬಂದವ್ರಿಗೆಲ್ಲರಿಗೂ ನೀರು ಕೊಡೋದಿಲ್ಲ, ಬಂದವ್ರಿಗೆಲ್ಲರಿಗೂ ಚಾ ಮಾಡೋದಿಲ್ಲ, ಬಂದವ್ರಿಗೆಲ್ಲರಿಗೂ ಊಟ ಮಾಡಿಸಿ ಕಳಿಸೋದಿಲ್ಲ. ಅಂದ್ರೆ ನಿಮಗೆ ಗೊತ್ತಿದೆ ಯಾವ ಯಾವ ಸಂಬಂಧಗಳನ್ನ ಹೇಗೆ ನಿಭಾಯಿಸಬೇಕು. ಇದಕ್ಕೆ ಯಾವ ಯೂನಿವರ್ಸಿಟಿ ಇದೆ? ಯಾವ್ದಾರ ಯೂನಿವರ್ಸಿಟಿಗೆ ಹೋಗಿದ್ರೆ ಈ ಟ್ರೈನಿಂಗ್ ಯಾರಾದ್ರೂ ಕೊಟ್ಟಿದ್ದಾರ ನಿಮಗೆ? ಯಾರು ಕಲಿಸಿದ್ರು? ಸ್ವತಃ ಜ್ಞಾನ ನಿಮ್ಮಲ್ಲಿ ಇದೆ. ಯಾರ ನಡವಳಿಕೆ ಹೇಗಿದೆ, ಯಾರ ಮಾತು ಹೇಗಿದೆ, ಯಾರ ಪ್ರೀತಿ ಹೇಗಿದೆ, ಯಾವ ಸಂಬಂಧ ಹೇಗೆ ನಿಭಾಯಿಸಬೇಕು ಅಂತ ಒಬ್ಬ ಗೃಹಿಣಿಗೆ ಗೊತ್ತಿದೆ. ಅದಕ್ಕೆ ಎಲ್ಲರನ್ನೂ ಕೂಡ ಸೀದಾ ಅಡಿಗೆ ಮನೆಗೆ ಕರ್ಕೊಂಡು ಹೋಗಲ್ಲ. ಯಾರೋ ನಿಮ್ಮ ಮಗಳು, ನಿಮ್ಮ ಸೊಸೆ, ನಿಮ್ಮ ಅಕ್ಕನ ಮಗಳು, ತಂಗಿ ಮಗಳು ಬಂದ್ರೆ ಸೀದಾ ಅಡಿಗೆ ಮನೆಗೆ ಬಿಟ್ಕೊಳ್ತೀರಿ. ನೀವು ಬಂದವ್ರನ್ನೆಲ್ಲ ಬಿಟ್ಕೊಳ್ತೀರ? ಬಿಟ್ಕೊಳ್ಳಲ್ಲ. ಅದೇ ತರ ನಾವು ಮಲಗುವ ಕೋಣೆ, ಬೆಡ್ರೂಮ್ ಅಂತ ಮಾಡಿರ್ತೀವಿ. ಅಲ್ಲಿ ನಮ್ಮ ಸಂಸಾರ ಮಾಡ್ಲಿಕ್ಕೆ ನಾನು ಪತಿ ಮತ್ತು ಸತಿ, ಅಲ್ಲಿ ಬೇಕಾದವ್ರು ಇದ್ರೆ ಅದ್ರ ಹೊರಗೆ ಹಾಲಲ್ಲಿ ಇರಬೇಕು, ಇಲ್ಲ ಅಡಿಗೆ ಮನೆ ಹತ್ರಕ್ಕೆ ಬರ್ಬೋದು ಅಷ್ಟೇ. ಆದ್ರೆ ಬೆಡ್ರೂಮ್ ಅಂತ ಬಂದಾಗ ಅದು ಸಂಸಾರಕ್ಕಾಗಿ ಮೀಸಲು, ಅದು ಸತಿ ಮತ್ತು ಪತಿಗಾಗಿ ಮೀಸಲಾಗಿರುತ್ತೆ. ಇದನ್ನ ಯಾರು ಹೇಳಿಕೊಟ್ಟಾರ ನಿಮಗ? ಇದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಪ್ರತಿನಿತ್ಯ ನೀವು ಮಾಡ್ತಾನೆ ಇದ್ದೀರಿ. ಇದನ್ನೇ ಒಂದಷ್ಟು ಮನಸ್ಸೊಳಗಡೆ ಮಾಡೋದು ಕಲಿತರೆ ನೀವು ಯೋಗಿಗಳು. ಎರಡು ಕೋಣೆಗಳ ನೀ ಮಾಡುವನಗಾಲಯದಿ, ಹೊರ ಕೋಣೆಯಲ್ಲಿ ಲೋಕದಾಟಗಳ ನಾಡು, ಒಳ ಕೋಣೆಯಲ್ಲಿ ವಿರಮಿಸು ನೀನೊಬ್ಬನೇ ವಿಶ್ರಾಂತನಾಗಿ. ಅಂದ್ರೆ ಹೊರ ಕೋಣೆಯಲ್ಲಿ ಲೋಕದ ಕಣ್ಣಿಗೆ ಆಟ. ಅಂದ್ರೆ ನಾವೆಲ್ಲರೂ ಈ ಸೃಷ್ಟಿಯ ರಂಗ ಮಂಟಪದ ಮೇಲೆ ಪಾತ್ರವನ್ನು ನಿಭಾಯಿಸಲಿಕ್ಕೆ, ಆಟವನ್ನು ಆಡ್ಲಿಕ್ಕೆ ಬಂದವರು. ತಾಯಿಗೆ ಮಗ ಆಗು, ಪತ್ನಿಗೆ ಪತಿಯಾಗು, ಮಗನಿಗೆ ತಂದೆ ಆಗು, ತಾಯಿಯಾಗು, ತಂಗಿಗೆ ಅಣ್ಣನಾಗು, ಅಕ್ಕನಿಗೆ ತಮ್ಮನಾಗು, ಹೊರಗಡೆ ಉದ್ಯೋಗಿ, ವ್ಯಾಪಾರಿ, ಏನಾದರಾಗು. ಹೊರ ಕೋಣೆಯಲ್ಲಿ ಲೋಕದಾಟಗಳ ನಾಡು. ಅದು ಎಷ್ಟು ಚಂದ ಆಡ್ತೀವಿ ನಾವು. ನಾನು ಒಬ್ಬನೇ ಇರೋದು, ನೀವೊಬ್ಬರೇ ಇರೋದು. ನಿಮ್ಮ ಎದುರಿಗೆ ಅಪ್ಪ ಬಂದ್ರೆ ನೀವು ಮಾತಾಡೋ ರೀತಿ ಬೇರೆ, ನಿಮ್ ತಂದೆ ನಿಮ್ಮ ಎದುರಿಗೆ ಬಂದ್ರೆ ನೀವು ಆಡುವ ಮಾತಿನ ಸಲುಗೆ ಬೇರೆ, ಆಡುವ ಮಾತಿನ ದಾಟಿ ಬೇರೆ, ಆಡುವ ಮಾತಿನ ಧ್ವನಿ ಬೇರೆ, ನಿಮ್ಮ ಮುಖ ಭಾವ ಬೇರೆ. ನಿಮ್ಮ ಪತ್ನಿ ಹತ್ರ ಮಾತಾಡುವಾಗ ಆಡುವ ಸಂಭಾಷಣೆ ಬೇರೆ, ಆಡುವ ಧ್ವನಿ ಬೇರೆ, ಆಡುವ ಮುಖ ಭಾವ ಬೇರೆ. ನಿಮ್ಮ ಮಕ್ಕಳು ಅದೇ ಸಮಯಕ್ಕೆ ಎದುರಿಗೆ ಬಂದ್ರೆ ಆ ಮಕ್ಕಳ ಜೊತೆಗೆ ಆಡುವ ಮಾತು, ಮಾಧುರ್ಯ, ಪ್ರೀತಿ ಅದು ಬೇರೆ, ಆ ಭಾವ ಬೇರೆ. ಇದೆಲ್ಲ ಯಾವ ಯೂನಿವರ್ಸಿಟಿಯಲ್ಲಿ ಕಲಿಸಿದ್ದಾರೆ ನಿಮಗೆ? ಸ್ವತಃ ನಿಮ್ಮಲ್ಲಿರುವ ಜ್ಞಾನ ಅದು. ಇದನ್ನು ಯಾರೂ ಕಲಿಸಿಕೊಟ್ಟಿಲ್ಲ ನಿಮಗೆ. ನಿಮ್ಮ ಒಳಗಿಂದ, ಹೃದಯದಿಂದ ನೀವು ಜೀವಿಸ್ತಾ ಇದ್ದೀರಿ, ಹೃದಯದಿಂದ ಬದುಕ್ತಾ ಇದ್ದೀರಿ. ನಾವು ಎಂತ ಕಲಾಕಾರರು, ಇವ್ರು ಹೀರೋ, ಇವ್ರು ಹೀರೋಯಿನ್ ಅಂತೀವಿ. ನಿಜವಾಗಿಯೂ ನಾವೆಲ್ಲರೂ ಆಕ್ಟರ್ಸೇ, ನಾವೆಲ್ಲರೂ ನಂಬರ್ 1 ಆಕ್ಟರ್ಸೇ. ತಂದೆ ಮುಂದೆ ಹೇಗಿರಬೇಕು, ತಾಯಿ ಮುಂದೆ ಹೇಗಿರಬೇಕು, ಹೆಂಡತಿ ಹತ್ರ ಹೇಗಿರಬೇಕು, ಮಕ್ಕಳ ಹತ್ರ ಹೇಗಿರಬೇಕು, ನೆರೆಹೊರೆಯವರ ಹತ್ರ ಹೇಗಿರಬೇಕು, ಕ್ಷಣ ಕ್ಷಣಕ್ಕೂ ಮುಖ ಭಾವ ಚೇಂಜ್ ಆಗ್ತಾ ಹೋಗುತ್ತೆ. ಎಲ್ಲಾ ಕಲೆಗಳು, ಎಲ್ಲಾ ರಸಗಳು ನಮ್ಮ ಮುಖದಲ್ಲಿ, ನಮ್ಮ ಕಣ್ಣಿನಲ್ಲಿ ತೋರಿಸ್ತೇವೆ. ಅತ್ತೆನ ನೋಡೋದು ಹೆಂಗೆ, ಮಾವನ ನೋಡೋದು ಹೆಂಗೆ, ಮಕ್ಕಳನ್ನ ನೋಡೋದು ಹೆಂಗೆ. ನಮ್ಮ ದೃಷ್ಟಿ ಬೇರೆ, ಮಾತು ಬೇರೆ, ಭಾವ ಬೇರೆ.
ಇದನ್ನು ಯಾರು ಕಲಿಸಿಕೊಟ್ಟಿದ್ದಾರೆ? ಎಲ್ಲವೂ ಕೂಡ ನಮ್ಮ ಸಂಸ್ಕಾರದಲ್ಲಿ ಇದೆ. ಇದನ್ನೇ ಹೇಳ್ತಾರೆ ಅವರು, ಹೊರಕೋಣೆಯಲ್ಲಿ ಲೋಕದಾಟಗಳ ನಾಡು, ಒಳಕೋಣೆಯಲ್ಲಿ ವಿರಮಿಸು ನೀನೊಬ್ಬನೇ ವಿಶ್ರಾಂತನಾಗಿ. ಹೇಗೆ ಮನೆ ಎಷ್ಟೇ ದೊಡ್ಡದಿದ್ರು ಕೂಡ ನಿಮ್ಮ ಸಂಸಾರಕ್ಕಾಗಿ ಒಂದು ಕೋಣೆಯನ್ನ ಮೀಸಲಿಟ್ಟು ಸತಿಪತಿ ಮಾತ್ರ ಇರ್ತೀರೋ, ಹಾಗೆ ಹೊರಗಡೆ ಲೋಕದ ಕಣ್ಣಿಗೆ ಪತ್ನಿಯ ಜೊತೆ, ತಂದೆಯ ಜೊತೆ, ಮಕ್ಕಳ ಜೊತೆ, ಅಣ್ಣ ತಮ್ಮಂದರ ಜೊತೆ ಇರಿ. ಆದ್ರೆ ಅಂತರಂಗದ ಒಳಗಡೆ ಇನ್ನೊಂದು ಕೋಣೆಯನ್ನ ಇಟ್ಕೊಳ್ಳಿ, ಮನಸ್ಸಿನೊಳಗಡೆ 2 ಕೋಣೆಯನ್ನ ಮಾಡಿಕೊಳ್ಳಿ. ಒಳಗಿನ ಕೋಣೆಯಲ್ಲಿ ನೀನೊಬ್ಬನಿರಬೇಕು. ಶರಣ ಸತಿ ಲಿಂಗಪತಿ, ಪರಮಾತ್ಮನೇ ನನಗೆ ಪರಮೇಶ್ವರನೇ ಪತಿಯಾಗಿ, ನಾನು ಆತ್ಮನೇ ಸತಿಯಾಗಿ ಅಲ್ಲಿ ಸಂಸಾರ ಮಾಡಕ್ ಬರಬೇಕು. ಅಲ್ಲಿ ಯಾರಿಗೂ ಜಾಗ ಇಲ್ಲ, ಪತಿಗೂ ಇಲ್ಲ, ಪತ್ನಿಗೂ ಇಲ್ಲ, ಮಕ್ಕಳಿಗಿಲ್ಲ, ತಂದೆಗಿಲ್ಲ, ತಾಯಿಗಿಲ್ಲ. ನಾನು ಆತ್ಮ, ನನ್ನ ಪರಮಾತ್ಮ. ಹೇಗೆ ಅಕ್ಕ ಮಹಾದೇವಿ ಎನ್ನ ಗಂಡ ಚನ್ನಮಲ್ಲಿಕಾರ್ಜುನನಲ್ಲದೆ ಮತ್ತಾರು ಇಲ್ಲ ಅಂತ ಆ ಚನ್ನಮಲ್ಲಿಕಾರ್ಜುನನ್ನೇ ಸದಾಕಾಲ ಹೃದಯದಲ್ಲಿಟ್ಟುಕೊಂಡು ಸಂಸಾರ ಮಾಡಿದ್ದು. ಬಸವಣ್ಣ ಹೇಗೆ ಹೊರಗಿನ ಕಣ್ಣಿಗೆ ಸಂಸಾರಿಯಾದ್ರೂ ಕೂಡ ಒಳಗೆ ಕೂಡಲ ಸಂಗನಲ್ಲದೆ ಮತ್ತಾರು ಇಲ್ಲ ಅನ್ನುವ ಏಕೋಭಾವದಲ್ಲಿ ಪರಮಾತ್ಮನೊಂದಿಗೆ ಇದ್ದು, ಅದೇ ತರ ನಾವು ಕೂಡ ಎನ್ನ ಅಂತರಾತ್ಮದ ಒಡೆಯ ಯಾವತ್ತೂ ಪರಮಾತ್ಮನೇ. ಇವರು ಒಂದು ಸಮಯಕ್ಕಾಗಿ ಒಂದು ನಾಟಕದ ಸೀನಲ್ಲಿ, ಒಂದು ನಾಟಕದ ಸನ್ನಿವೇಶದಲ್ಲಿ ಜೊತೆಯಾಗಿರುವಂತ ಪಾತ್ರಧಾರಿಗಳಷ್ಟೇ. ಅದು ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ತಂದೆ ಆಗ್ಲಿ, ತಾಯಿ ಆಗ್ಲಿ. ಈ ಕಾಸ್ಟ್ಯೂಮ್ ಇರತನಕಷ್ಟೇ ಅವ್ರು ನನಗೆ. ಇದು ಚೇಂಜ್ ಆಗಿ ಇನ್ನೊಂದು ಹಾಕೊಂಡು ಬಂದ್ರೆ ನನಗೆ ದೆವ್ವ ಅಂತ ಕರೀತಾರ, ಇಲ್ಲ ಮುಂದಿನ ಜನಗಳು ಮತ್ತೆ ಬೇರೆ ಏನೋ ಆಗ್ತೀವಿ ನಾವು. ಇಷ್ಟೇ, ಒಂದೇ ಸೀನಲ್ಲಿ, ಒಂದೇ ಡ್ರೆಸ್ ಅಲ್ಲಿ, ಒಂದೇ ಕಾಸ್ಟ್ಯೂಮ್ ಅಲ್ಲಿ ಸಿಕ್ಕಿರುವ ಒಂದು ಸೀನರಿಯ ಸಂಬಂಧಿಕರಷ್ಟೇ ಇವರು. ಆದ್ರೆ ನಾನು ಆತ್ಮ ಶಾಶ್ವತ, ನನ್ನೊಡೆಯ ಪರಮಾತ್ಮ ಶಾಶ್ವತ. ಆತ್ಮ ಪರಮಾತ್ಮರ ಸಮ್ಮಿಲನವನ್ನೇ ಮಿಲನ ಅಂತ ಕರೀತಾರೆ. ನಿಜವಾದ ಸಂಸಾರಿ ಒಳಗಡೆ ಇರಬೇಕು, ನನ್ನ ಅಂತರಂಗದಲ್ಲಿರಬೇಕು. ಅದೇ ಆಧ್ಯಾತ್ಮ. ಆಧ್ಯಾತ್ಮ ಅಂದ್ರೆ ಆತ್ಮಕ್ಕೆ ಆದ್ಯತೆ ಕೊಡುದು. ನಾನೊಂದು ಆತ್ಮ ಅನ್ನುವ ಸ್ಮೃತಿಯಲ್ಲಿದ್ದು ಪರಮಾತ್ಮನ ಸ್ಮರಣೆಯ ಸುಖದಲ್ಲಿ ಇರಬೇಕು. ಅದಕ್ಕೆ ಕಬೀರದಾಸರು ಹೇಳ್ತಾರೆ, ಮಾತಿನ ಗದ್ದಲ ನಿಲ್ಲಿಸಿ ಸ್ಮರಣೆಯ ಸುಖದಲ್ಲಿ ಮುಳುಗೋ, ಹೊರಗಿನ ಪರದೆಯ ಮುಚ್ಚಿ ನೀನು ಒಳಗಣ ಪರದೆಯ ತೆರೆಯು ಕಬೀರ, ಒಳಗಣ ಪರದೆಯ ತೆರೆಯು. ಮಾತಿನ ಗದ್ದಲ ನಿಲ್ಲಿಸುವಂತಾರೆ. ಯಾಕಂದ್ರೆ ಒಳಗಡೆ ಇರುವ ಅಂತರಾತ್ಮ ಯಾವಾಗ ನಮ್ಗೆ ಪ್ರಸನ್ನ ಆಗುತ್ತೆ, ಸಾಕ್ಷಾತ್ಕಾರ ಆಗುತ್ತೆ ಅಂತಂದ್ರೆ, ನನಗೆ ಆತ್ಮದ ಅರಿವಾಗುತ್ತೆ ಅಂದ್ರೆ ಮಾತಿನ ಗದ್ದಲ ನಿಲ್ಲಿಸಿದಾಗ. ಯಾಕಂದ್ರೆ ನಾನು ನಿಶಬ್ದ ಸ್ವರೂಪ, ನಾನು ಬಂದಿರೋ ಲೋಕ ನಿಶಬ್ದ ಲೋಕ, ಪರಮಾತ್ಮ ನಿರಾಕಾರ. ಹಾಗಾಗಿ ಆ ನಿರಾಕಾರನಾದ ನಾನು ಆತ್ಮನ ದರ್ಶನವನ್ನ ನಾನು ಮಾಡಿಕೊಳ್ಳಬೇಕು ಅಂದ್ರೆ ಈ ಶಬ್ದದಿಂದ ಅತೀತನಾಗಬೇಕು. ಮೊದಲು ಒಂದಷ್ಟು ಮಾತು ವ್ಯವಹಾರಕ್ಕಾಗಿ ಪರಮಾತ್ಮ ಕೊಟ್ಟಿರೋದಷ್ಟೇ. ಇಲ್ಲೊಂದಷ್ಟು ಬದುಕಬೇಕು ಅಂದ್ರೆ ಒಂದಷ್ಟು ಜನಗಳ ಹತ್ರ ಮಾತಾಡಿದ್ರೆ ವ್ಯವಹಾರಗಳಾಗತ್ತೆ. ಹಾಗಾಗಿ ವ್ಯವಹರಿಸುವ ಸಲುವಾಗಿ ಮಾತು ಕೊಟ್ಟಿದ್ದಾನೆ ಬದಲಾಗಿ ಬರೇ ಮಾತೇ ಆಡಿ ಸತ್ತು ಹೋಗುವಂತ ಮಾತು ಕೊಟ್ಟಿಲ್ಲ. ಅದಕ್ಕೆ ಮಾತಿನ ಗದ್ದಲ ನಿಲ್ಲಿಸಿ ಸ್ಮರಣೆಯ ಸುಖದಲ್ಲಿ ಮುಳುಗು. ಹೊರಗಿನ ಪರದೆಯ ಮುಚ್ಚಿ ನೀನು ಒಳಗಣ ಪರದೆಯ ತೆರೆಯು. ಬರೇ ಹೊರಗಿನ ಪರದೆಗೆ ಇರಬೇಡ, ಒಂದಷ್ಟು ಒಳಗೋಗಿ ನೋಡು. ಬರೇ ಶರೀರದ ಅಭಿಮಾನದಲ್ಲಿ ನಾನು ಅಂತ ಬರಬೇಡ, ಒಳಗಡೆ ಒಂದಷ್ಟು ಹೋಗು. ಅದಕ್ಕೆ ಡಿ ವಿ ಜಿ ಅವರು ಹೇಳ್ತಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡಲವು, ಮನ್ನಣೆಯ ದಾಹವು ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದಾತ್ಮವನೇ ಮಂಕುತಿಮ್ಮ. ಅಂದ್ರೆ ಮನುಷ್ಯನಿಗೆ ಅಹಂಕಾರ
ಯಾವುದರಿಂದ ಅಂದ್ರೆ ದೇಹದ ಅಭಿಮಾನದಿಂದ. ಅನ್ನಕ್ಕಿಂತ ಜಾಸ್ತಿ ಚಿನ್ನ, ಚಿನ್ನಕ್ಕಿಂತ ಜಾಸ್ತಿ ಹೆಣ್ಣು ಗಂಡೊಲವಿನ ವಿಕಾರ, ಅದಕ್ಕಿಂತ ಡೇಂಜರ್ ಯಾವುದು, ಅದಕ್ಕಿಂತ ನಮ್ಮನ್ನ ನಾಶ ಮಾಡೋದು ಯಾವುದು ಅಂದ್ರೆ ನಮ್ಮಲ್ಲಿನ ಅಹಂಕಾರ, ದೇಹಾಭಿಮಾನ. ಅದಕ್ಕೆ ಈ ಹೊರಗಿನ ಪರದೆಯ ಮುಚ್ಚಿ ನೀನು ಒಳಗಣ ಪರದೆಯ ತೆರೆಯು. ನಿನ್ನ ಅಂತರಂಗದ ಒಂದಷ್ಟು ಆ ಕದವನ್ನ ಸರಿಸು, ಆ ಪರದೆಯನ್ನ ತೆಗಿ. ನಿನ್ನೊಳಗೆ ತಿಳಿಯಾದ ಆ ಅಂತರಾತ್ಮ ಕಾಣಿಸುತ್ತೆ. ಹೇಗೆ ತಿಳಿಯಾದ ನೀರಲ್ಲಿ ಪ್ರತಿಬಿಂಬ ಕಾಣುವಂತೆ ನಿನ್ನ ಅಂತರಂಗದೊಳಗಡೆ ಯಾವಾಗ ನೀನು ಮೌನವಾಗ್ತೀಯ, ಯಾವಾಗ ನೀನು ಶಾಂತ ಆಗ್ತೀಯ, ಒಂದಷ್ಟು ಸಂಸಾರದ ಜಂಜಾಟದಿಂದ ಒಂದಷ್ಟು ಏಕಾಂತದಲ್ಲಿ ಕುಳಿತು ನಿನ್ನ ಅಂತರ್ಜ್ಯೋತಿಯನ್ನ ನೋಡುವ ಪ್ರಯತ್ನವನ್ನ ಮಾಡ್ತೀಯ, ಆ ಪರಮಾತ್ಮನ ಮೇಲೆ ನಿಷ್ಠೆ ಇಟ್ಟು ಪರಮಾತ್ಮನ ಸ್ಮರಣೆಯ ಸುಖದಲ್ಲಿ ಮುಳುಗುತ್ತೀಯ, ಆಗ ನಿಮಗೆ ನಿಜವಾದ ಆನಂದ ಅನ್ನೋದು ದೊರೆಯಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಹೇಳ್ತಾರೆ. ಅದಕ್ಕೆ ನಾವು ಸಂಸಾರದಲ್ಲಿರೋರಿಗೆ ಅಸಾಧ್ಯ ಯಾವುದೂ ಇಲ್ಲ. ನಾವು ಎಲ್ಲರೂ ಕೂಡ ಬದುಕಿನಲ್ಲಿ ಸಾಕಷ್ಟು ಪಾಠಗಳನ್ನ ಕಲಿತಿರೋರೆ, ಬದುಕಿನಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ನೋಡಿರೋರೆ, ಬದುಕಿನಲ್ಲಿ ಸಾಕಷ್ಟು ನೋವು ಅನುಭವಿಸಿರುವವರೇ. ಅದರಿಂದ ಒಂದೊಂದು ಪಾಠ ಕಲಿತ್ರೆ ನಮಗಿನ್ಯಾವ ಗ್ರಂಥದ ಅವಶ್ಯಕತೆ ಇಲ್ಲ, ಯಾವ ಪಂಡಿತರ ಅವಶ್ಯಕತೆ ಇಲ್ಲ, ಯಾವ ಯೂನಿವರ್ಸಿಟಿ ಅವಶ್ಯಕತೆ ಇಲ್ಲ. ನನ್ನ ಅಂತರಂಗವನ್ನು ನಾನು ನೋಡಿಕೊಳ್ಳುವುದಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತಾನೆ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು. ಜ್ಞಾನ ಅಂದ್ರೆ ಮತ್ತೇನು ಅಲ್ಲ, ಅಂತರಾತ್ಮದ ಜಾಗೃತಿ, ಪರಮಾತ್ಮನ ಮೇಲೆ ನಿಷ್ಠೆ. ಪರಮಾತ್ಮನ ಮೇಲೆ ನಂಬಿಕೆ ಇದ್ರೆ ಯಾವ ಗ್ರಂಥ ಓದುವ ಅವಶ್ಯಕತೆ ಇಲ್ಲ, ಯಾವ ದೊಡ್ಡ ಸಾಧನೆ ಮಾಡುವ ಅವಶ್ಯಕತೆ ಇಲ್ಲ ಅಂತಾರೆ. ಯಾವುದೋ ಒಬ್ಬ ವ್ಯಕ್ತಿ ನದಿಯನ್ನ ದಾಟಬೇಕು ಅಂತ ಇದ್ದ. ಅವತ್ತು ಯಾವ ದೋಣಿಗಳು ಇರಲಿಲ್ಲ. ಅಲ್ಲಿ ಶ್ರೀರಾಮನ ಭಕ್ತ ವಿಭೀಷಣ ಕೂತಿದ್ದ. ಈ ನದಿಯನ್ನ ದಾಟಬೇಕು, ಏನ್ ಮಾಡ್ಲಿ, ಇವತ್ತು ಯಾವುದೂ ಕೂಡ ದೋಣಿಗಳಿಲ್ಲ ಅಂತ. ಆಗ ಆ ಭಕ್ತ ಹೇಳ್ತಾನೆ, ಏನು ತೊಂದರೆ ಇಲ್ಲ, ದಾಟಬಹುದು. ಹೇಗೆ? ಏನು ಇಲ್ಲ ಅಂತ ಅಲ್ಲೇ ಒಂದು ಮರದ ಕೆಳಗಡೆ ಬಿದ್ದಿರುವ ಒಂದು ಎಲೆಯ ಮೇಲೆ ಒಂದಷ್ಟು ಅಕ್ಷರಗಳನ್ನು ಬರೆದು ಆತನ ಆ ಒಂದು ಪಂಚೆಯ ತುದಿಗೆ ಕಟ್ಟಿ, ಹೋಗು ನೀನು ನದಿಯನ್ನ ದಾಟ್ತೀಯ ಅಂತ ಹೇಳ್ತಾನೆ. ಅದು ಹೆಂಗ ಸಾಧ್ಯ? ನೀವು ಹೋಗಪ್ಪ, ನೀನು ದಾಟ್ತೀಯ ಅಂತ ಹೇಳ್ತಾನೆ. ಅವಾಗ ಆ ವ್ಯಕ್ತಿ ಆರಾಮಾಗಿ ನದಿ ಮೇಲೆ ನಡ್ಕೊಂಡು ಹೋಗ್ತಾನೆ. ಇನ್ನೇನು ಇನ್ನೊಂದು 4-6 ಹೆಜ್ಜೆ ಹೋಗ್ಬೇಕು, ನದಿಯನ್ನ ದಾಟಿ ಬಿಡ್ತಾ ಇದ್ದ. ಆದ್ರೆ ಒಂದು ಸಂಶಯ ಬಂತು, ಏನಾರೇ ಆ ಮನುಷ್ಯ ಬರೆದು ಕೊಟ್ಟ ನನಗ, ಈ ಪಂಚಮಗಂತದ್ದು ಏನಾದ್ರೂ ಶಕ್ತಿ ಐತಿ, ಆ ಎಲೆ ಮೇಲೆ ಏನಂತ ಬರೆದಾರ ಅಂತ ಸುಮ್ಮನೆ ನೋಡಿದ. ಆ ಎಲೆ ಮೇಲೆ ಬರೀ ಶ್ರೀರಾಮ ಅಂತ ಅಷ್ಟೇ ಬರೆದಿತ್ತು. ಆತ ಏನು ಭಕ್ತಿ ಮಾಡಿ ತಪಸ್ಸು ಮಾಡಿ ಆ ಶ್ರೀರಾಮನಿಂದ ಶಕ್ತಿಯನ್ನ ಪಡ್ಕೊಂಡಿದ್ದ, ಆ ಶ್ರದ್ಧೆಯಿಂದ ಬರೀ ಶ್ರೀರಾಮ ಅಂತ ಒಂದು ಎಲೆ ಮೇಲೆ ಬರೆದು ಗಂಟಾಕಿದ್ದಕ್ಕೆ ಆ ನಿಷ್ಠೆ ಏನಿತ್ತು ಆತನನ್ನ ದಾಟಿಸಿತ್ತು. ಆಮೇಲೆ ಅದನ್ನು ಬಿಚ್ಚಿ ನೋಡಿ, ಅಯ್ಯೋ ಬರೀ ಶ್ರೀರಾಮ ಅಂತ ಅಷ್ಟೇ ಬರ್ದಾನ ಅಂತ ಅಷ್ಟ ಹಗುರವಾಗಿ ತಗೊಂಡ, ಅಲ್ಲೇ ಮುಳುಗಿದ ಅಂತ ಬರುತ್ತೆ ಕತೆ. ಅಂದ್ರೆ ಭಗವಂತನನ್ನ ಒಲಿಸ್ಕೊಳ್ಳೋದಕ್ಕೆ, ಭಗವಂತನ ಆಶೀರ್ವಾದ ಪಡೀಲಿಕ್ಕೆ, ಭಗವಂತನ ಕೃಪೆ ಪಡೀಲಿಕ್ಕೆ ನಾವು ಬಹಳ ಏನೋ ಮಾಡಬೇಕು ಅಂತ ಏನಿಲ್ಲ. ಸುಮ್ಮನೆ ನಿಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತೀರಿ ಅದರ 1%, ಒಂದೇ 1% ಹೃದಯದಿಂದ ಪರಮಾತ್ಮನನ್ನ ನೀವು ಪ್ರೀತಿಸಿದ್ರೆ ಪರಮಾತ್ಮ ಒಲಿತಾನೆ ಅಂತ ಹೇಳ್ತಾರೆ. ಅದಕ್ಕೆ ಭಗವಂತ ಭಕ್ತಿ ಪ್ರಿಯ ನಮ್ಮೆಲ್ಲರಿಗೂ ಕೂಡ ಆ ಮೌನೇಶ್ವರ, ಆ ಬಸವೇಶ್ವರ, ಆ ಜಗದ್ಗುರು ನಿರಾಕಾರ ಪರಂಪಿತ ಪರಮಾತ್ಮ ನಮ್ಮೆಲ್ಲರ ಅಂತರಾತ್ಮದಲ್ಲಿ ಭಕ್ತಿಯ ಜ್ಯೋತಿಯನ್ನು ವರ್ತಿಸಿ ನಮ್ಮೆಲ್ಲರ ಅಂತರಂಗವನ್ನು ಬೆಳಗಲಿ ಎನ್ನುವಂತ ಮಾತನ್ನ ಹೇಳ್ತಾ, ಇವತ್ತು ಕೂಡ ಸಮಯ ಬಹಳ ಆಗಿರುವುದರಿಂದ ಮತ್ತೆ ನಾಳೆ ಮುಂದುವರಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.